ಪ್ರೀತಿಗೆ ಒಂದು ಧ್ವನಿ ನೀಡಿದಂತ ಒಬ್ಬ ದೊಡ್ಡ ನಾಯಕಿ. ಒಬ್ಬ ಜಾನಕಿ ಅಮ್ಮನವರು ಕೇವಲ ಬರೀ ಭಾಷೆಗಳಲ್ಲಿ ಹಾಡಾಡ್ದವ್ರಂತಲ್ಲ, ಆ ಹಾಡಿನ ಜೊತೆಯಲ್ಲಿ ಪ್ರೀತಿ ರೂಪ ಹೋಗಿ ಏನು ಆ ಒಂದು ಪದ ನಾನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಗೂ ಧ್ವನಿ ನೀಡಿದವರು, ನೋವು ಧ್ವನಿ ನೀಡಿದವರು, ಭಕ್ತಿಗೂ ಧ್ವನಿ ನೀಡಿದಂಥವ್ರು, ತಾಯಿತನಕ್ಕೂ ಧ್ವನಿ ನೀಡಿದವರು, ಸಂತೋಷಕ್ಕೂ ಧ್ವನಿ ನೀಡಿದಂತ ಒಬ್ಬ ಗಾನ ಕೋಗಿಲೆ. ನಮ್ಮ ಬದುಕಿನ ಪ್ರತಿಯೊಂದು ಭಾವನೆಗೂ ಕೂಡ ಅವರ ಧ್ವನಿಯನ್ನು ಕೂಡ ಕೊಟ್ಟಿದ್ರು. ಇಂದು ಅವರ ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಕಲಾವಿದನಿಗೆ ಖಂಡಿತ ನಿಜವಾದ ಒಂದು ಸಾವು ಇದ್ದೇ ಇರ್ತದೆ. ಆದ್ರೆ ಅವರ ಧ್ವನಿ ಇವತ್ತು ಕೂಡ ಬದುಕಿದೆ. ನನಗೆ ಆಶ್ಚರ್ಯ ಆಯ್ತು ಅಧ್ಯಕ್ಷೆ. ನಾನು ಅವರ ಸತ್ತ ತಕ್ಷಣ ಇಲ್ಲಿ ಮೈಸೂರಿನಲ್ಲಿ ಬಂದು ಅವರು ಉಳಿದಿದ್ರು. ಅವ್ರದ್ದು ಬೇರೆ ಪಕ್ಕದ ರಾಜ್ಯ ಆಗಿದ್ರು ಕೂಡ ಅವರ ಕುಟುಂಬದ ಕೇಳಿದೆ ನಾನು, ಏನಿದು ಅಂತ ಹೇಳಿ, ಎಲ್ಲಿ ಕಳಿಸ್ಕೊಡ್ಬೇಕು ಅಂತೇಳಿ. ಇಲ್ಲ ಅವರು ತೀರ್ಮಾನ ಮಾಡ್ಕೊಂಡೇ ಬಂದಿದ್ರು. ನನ್ನ ಕೊನೆ ಅಂತ್ಯ ಕರ್ನಾಟಕದಲ್ಲಿ ಆಗ್ಬೇಕು, ಅದು ಮೈಸೂರಿನಲ್ಲಿ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರು ಇಲ್ಲೇ ಇದ್ರು. ಸೊ ಅವರ ಅಂತಿಮ ಸಂಸ್ಕಾರ ಕೂಡ ಮೈಸೂರಿನಲ್ಲಿ ಆಗ್ಬೇಕು ಅಂತೇಳಿ ನಮ್ಮ ಯತೀಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಅವ್ರದ್ದೆಲ್ಲ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ಇಲ್ಲ ನೀನು ಅದನ್ನ ನಮ್ಮ ಸರ್ಕಾರದ ಪರವಾಗಿ ನೀನೇ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟೆ. ಅವರ ಹಾಡುಗಳು ಇವೆ, ಅವರ ನೆನಪುಗಳು ಕೂಡ ಇದೆ. ಆದ್ರೆ ಎಲ್ಲರ ಜೊತೆಯಲ್ಲೂ ಕೂಡ ಆ ಜಾನಕಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸೊ ಕಳ್ಕೊಂಡ ಮೇಲೆ ಕೊರಗುವ ಬದಲು ನಾವು ಅವ್ರ ಜೊತೆಯಲ್ಲಿ ಇದ್ದಾಗ ಉಳಿಸ್ಕೊಳ್ಳೋದೇ ಬಹಳ ಪ್ರಮುಖವಾದಂತ ವಿಚಾರ. ಪ್ರೀತಿಗೆ ಒಂದು ಧ್ವನಿ ನೀಡಿದಂತ ಒಬ್ಬ ದೊಡ್ಡ ನಾಯಕಿ. ಒಬ್ಬ ಜಾನಕಿ ಅಮ್ಮನವರು ಕೇವಲ ಬರೀ ಭಾಷೆಗಳಲ್ಲಿ ಹಾಡಾಡ್ದವ್ರಂತಲ್ಲ, ಆ ಹಾಡಿನ ಜೊತೆಯಲ್ಲಿ ಪ್ರೀತಿ ರೂಪ ಹೋಗಿ ಏನು ಆ ಒಂದು ಪದ ನಾನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಗೂ ಧ್ವನಿ ನೀಡಿದವರು, ನೋವು ಧ್ವನಿ ನೀಡಿದವರು, ಭಕ್ತಿಗೂ ಧ್ವನಿ ನೀಡಿದಂಥವ್ರು, ತಾಯಿತನಕ್ಕೂ ಧ್ವನಿ ನೀಡಿದವರು, ಸಂತೋಷಕ್ಕೂ ಧ್ವನಿ ನೀಡಿದಂತ ಒಬ್ಬ ಗಾನ ಕೋಗಿಲೆ. ನಮ್ಮ ಬದುಕಿನ ಪ್ರತಿಯೊಂದು ಭಾವನೆಗೂ ಕೂಡ ಅವರ ಧ್ವನಿಯನ್ನು ಕೂಡ ಕೊಟ್ಟಿದ್ರು. ಇಂದು ಅವರ ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಕಲಾವಿದನಿಗೆ ಖಂಡಿತ ನಿಜವಾದ ಒಂದು ಸಾವು ಇದ್ದೇ ಇರ್ತದೆ. ಆದ್ರೆ ಅವರ ಧ್ವನಿ ಇವತ್ತು ಕೂಡ ಬದುಕಿದೆ. ನನಗೆ ಆಶ್ಚರ್ಯ ಆಯ್ತು ಅಧ್ಯಕ್ಷೆ. ನಾನು ಅವರ ಸತ್ತ ತಕ್ಷಣ ಇಲ್ಲಿ ಮೈಸೂರಿನಲ್ಲಿ ಬಂದು ಅವರು ಉಳಿದಿದ್ರು. ಅವ್ರದ್ದು ಬೇರೆ ಪಕ್ಕದ ರಾಜ್ಯ ಆಗಿದ್ರು ಕೂಡ ಅವರ ಕುಟುಂಬದ ಕೇಳಿದೆ ನಾನು, ಏನಿದು ಅಂತ ಹೇಳಿ, ಎಲ್ಲಿ ಕಳಿಸ್ಕೊಡ್ಬೇಕು ಅಂತೇಳಿ. ಇಲ್ಲ ಅವರು ತೀರ್ಮಾನ ಮಾಡ್ಕೊಂಡೇ ಬಂದಿದ್ರು. ನನ್ನ ಕೊನೆ ಅಂತ್ಯ ಕರ್ನಾಟಕದಲ್ಲಿ ಆಗ್ಬೇಕು, ಅದು ಮೈಸೂರಿನಲ್ಲಿ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರು ಇಲ್ಲೇ ಇದ್ರು. ಸೊ ಅವರ ಅಂತಿಮ ಸಂಸ್ಕಾರ ಕೂಡ ಮೈಸೂರಿನಲ್ಲಿ ಆಗ್ಬೇಕು ಅಂತೇಳಿ ನಮ್ಮ ಯತೀಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಅವ್ರದ್ದೆಲ್ಲ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ಇಲ್ಲ ನೀನು ಅದನ್ನ ನಮ್ಮ ಸರ್ಕಾರದ ಪರವಾಗಿ ನೀನೇ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟೆ. ಅವರ ಹಾಡುಗಳು ಇವೆ, ಅವರ ನೆನಪುಗಳು ಕೂಡ ಇದೆ. ಆದ್ರೆ ಎಲ್ಲರ ಜೊತೆಯಲ್ಲೂ ಕೂಡ ಆ ಜಾನಕಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸೊ ಕಳ್ಕೊಂಡ ಮೇಲೆ ಕೊರಗುವ ಬದಲು ನಾವು ಅವ್ರ ಜೊತೆಯಲ್ಲಿ ಇದ್ದಾಗ ಉಳಿಸ್ಕೊಳ್ಳೋದೇ ಬಹಳ ಪ್ರಮುಖವಾದಂತ ವಿಚಾರ.